ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಪ್ಲೇನ್ ಬ್ಲೌಸದ ಸ್ಟಿಚಿಂಗ್ ವಿಡಿಯೋ ಹಾಕಕತ್ತೀನಿ ನೋಡಿರಿ. ಎಲ್ಲರೂ ಟ್ರೈ ಮಾಡಿ ನೋಡಿರಿ. ಕಟ್ಟಿಂಗ್ ವಿಡಿಯೋನ ಹಾಕೀನಿ, ನೋಡ್ಕೊಂಡು ಇದನ್ನು ಸ್ಟಿಚಿಂಗ್ ವಿಡಿಯೋ ಮಾಡಿರಿ ನೋಡಿರಿ. ಫಸ್ಟ್ ನಾನು ಸ್ಲೀವ್ ತೊಗೋತೀನಿ. ಸ್ಲೀವ್ಗೆ ಸ್ವಲ್ಪ ಬಟ್ಟೆ ಅಟ್ಯಾಚ್ ಮಾಡೋದಿತ್ತು, ಅದಕ್ಕೆ ಹೆಂಗೆ ಅಟ್ಯಾಚ್ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ನಾನು ಎಲ್ಲ ವಿಡಿಯೋದೊಳಗೂ ನಿಮ್ಗೆ ಸ್ಲೀವ್ ಬಟ್ಟೆ ಹೆಂಗೆ ಅಟ್ಯಾಚ್ ಮಾಡೋದು ಅಂತ ಹೇಳ್ಕೊಟ್ಟಿಲ್ಲ, ಅದಕ್ಕೆ ನಾನು ಡೀಟೇಲಾಗಿ ಹೇಳ್ಕೊಡ್ಬೇಕಂತೇಳಿ ಇದ್ರೊಳಗೆ ನಾನು ಹೇಳ್ಕೊಡತ್ತೀನಿ. ಇದೇ ರೀತಿಯೇ ನಾವು ಲೈನಿಂಗ್ ಬ್ಲೌಸಿಗೂ ಲೈನಿಂಗ್ ಏನು ಹೇಳ್ತೀವಲ್ಲ ಅದ್ರೊಳಗೂ ನಾವು ಹಿಂಗೆ ಬಟ್ಟೆ ಅಟ್ಯಾಚ್ ಮಾಡ್ಕೊಳ್ಳೋದಿರ್ತೈತಿ. ಸೇಮ್ ಇರ್ತೈತಿ ಪ್ರೊಸೀಜರ್, ಅದಕ್ಕೆ ನಾನು ನಿಮ್ಗೆ ತೋರಿಸಾತೀನಿ ನೋಡಿರಿ. 4 ಕಡೆನೂ ಇದೇ ರೀತಿಯೇ ಎರಡೂ ಸ್ಲೀವಿಗೂ 4 ಕಡೆ ಬರುತ್ತೆ. 4 ಕಡೆನೂ ನಾನು ಬಟ್ಟೆ ಕಟ್ ಮಾಡೋದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ನೀವು ಕಟ್ಟಿಂಗ್ ವಿಡಿಯೋದೊಳಗೆ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಅದ್ರೊಳಗೆ ತೋರಿಸಿ ನಿಮ್ಗೆ ಹೆಂಗೆ ತಗೊಂಡಿನಿ, ಹೆಂಗೆ ಕಟ್ ಮಾಡ್ಕೊಂಡಿನಿ. ಆವಾಗ ರೆಡಿ ಮಾಡಿ ಇಟ್ಕೊಂಡು ಅಂದರೆ ನಮ್ಮ ಬ್ಲೌಸು ಈಸಿಯಾಗಿ ಹೊಲಿಯೋಕೆ ಆಗ್ತೈತಿ. ಇಲ್ಲಾಂದ್ರೆ ಆಗೋದಿಲ್ಲ. ಆವಾಗ ಎಲ್ಲ ಅಲ್ಲಿ ಕಟ್ ಮಾಡ್ಕೊ ಇಲ್ಲಿ ಕಟ್ ಮಾಡ್ಕೊ ಅಂಥೇಳಿ ಇದು ಮಾಡೋದಕ್ಕಿಂತ ಇವಾಗ ಈ ರೀತಿ ಮಾಡೋದು ಕಟ್ ಮಾಡ್ಕೊಂಡ್ರೆ ಹೊಲಿಯೋಕೆ ಈಸಿ ಆಗ್ತೈತಿ. ಅದಕ್ಕೆ ಕಟ್ಟಿಂಗ್ ಮಾಡೋದು ಮುಂದೆ ನಮಗೆ ಏನೇನು ಬೇಕೆಲ್ಲ ಕಟ್ ಮಾಡಿಕೊಂಡು ಚೆಂದ ಕರೆಕ್ಟಾಗಿ ಕಟ್ಟಿ ರೋಲ್ ಮಾಡಿಟ್ವಿ ಅಂದರೆ ನಮ್ಗೆ ಯಾವುದೇ ಪೀಸ್ಗಳನ್ನು ಕಳಿಲಾರ್ದಂಗೆ ಎಲ್ಲ ಮೇಂಟೈನ್ ಮಾಡಿ ಇಟ್ಕೋಬೇಕು ನೋಡಿರಿ. ಈ ರೀತಿಯಾಗಿ ಹೊಲಿದೆ. ಅದಕ್ಕೆ ಮೇಲೆ ಒಂದು ಡಬ್ಬಲ್ಗಿನೂ ಹಾಕಿದೆ. ಡಬ್ಬಲ್ಗೆ ಅಂದ್ರೆ ಗೊತ್ತಾಗುತ್ತೆ ಇಲ್ಲಿ ಗೊತ್ತಿಲ್ಲ ರೀ. ಅದನ್ನೇನು ಸ್ಟಿಚ್ ಹಾಕಿರ್ತೀವಲ್ಲ ಅದನ್ನು ಸೀದಾ ಮಾಡಿದ ಮೇಲೆ ನಾವು ಅಟ್ಯಾಚ್ ಮಾಡಿದ ಬಟ್ಟೆ ಮೇಲೆ ಒಂದು ಹೊಲಿಗೆ ಹಾಕಬೇಕು. ನೆಕ್ಸ್ಟ್ ಈಗ ನಾನು ಏನು ಮಾಡಿದೆ, ಒಂದು 1/4 ಇಂಚಿನಷ್ಟು ಬಟ್ಟೆ, ಇದು ಪ್ಲೇನ್ ಬ್ಲೌಸ್ ಐತಲ್ಲ ರೀ. ಇದ್ರೊಳಗಾದ್ರೆ ಲೈನಿಂಗ್ ಬ್ಲೌಸ್ದೊಳಗಾದ್ರೆ ಯಾವುದು ಫೋಲ್ಡಿಂಗ್ ಬರೋಂಗಿಲ್ಲ. ಇದು ಪ್ಲೇನ್ ಬ್ಲೌಸ್ ಐತಲ್ಲ ಬಟ್ಟೆ ಇದು ಬೇಕಾಗುತ್ತೆ, ಅದಕ್ಕೆ ಕಟ್ ಹೊಲಿದೆ. ನೆಕ್ಸ್ಟ್ ನೋಡಿರಿ, ಫ್ರಂಟ್ ಶೇಪ್ ತೆಗ್ದಿದ್ದಿಲ್ಲ ನಾನು. ಈ ರೀತಿ ಏನು ವೇರಿಯೇಷನ್ಸ್ ಅಂದರೆ ಜಾಯಿಂಟ್ ಮಾಡ್ಕೋತಿರ್ತಲ್ಲ, ಸ್ವಲ್ಪ ವೇರಿಯೇಷನ್ಸ್ ಹಾಕಿರ್ತಾವೆ ಹಚ್ಕೊಳ್ತ ಮುಂದೆ, ಅದಕ್ಕೆ ನಾನು ಮಾಡಿದ್ದಿಲ್ಲ. ಈ ಫ್ರಂಟ್ ಶೇಪ್ ತಗೊಳಕತ್ತೀನಿ ನೋಡಿರಿ. ಫ್ರಂಟ್ ಶೇಪ್ ನೋಡಿರಿ, ಈ ರೀತಿ ಫ್ರಂಟ್ ಶೇಪ್ ತಗೊಂಡೆ. ಒಂದು ನೋಡಿ, ಇದು ಫ್ರಂಟು ಮಾರ್ಕ್ ಈ ರೀತಿ ಹಾಕೊಂಡ್ರೆ ನಿಮ್ಗೆ ಆಮೇಲೆ ಇದು ಮಾಡೋದು ಮುಂದೆ ಈಸಿ ಆಗ್ತೈತಿ. ಈ ರೀತಿ ಕ್ರಾಸ್ ಪಟ್ಟಿನೂ ನಾವು ಈ ರೀತಿ ರೆಡಿ ಮಾಡ್ಕೋಬೇಕು. ನಾನು ತೋರಿಸಿದ್ನಲ್ಲ ಆ ರೀತಿನೇ ಎಲ್ಲ ವಿಡಿಯೋದೊಳಗೂ ತೋರಿಸಿ ನಾನು ಅದನ್ನು. ಅದಕ್ಕೆ ಇಲ್ಲಿ ನಾನು ನಿಮ್ಗೇನು ಅಷ್ಟೇ ತೋರ್ಸೋಕೆ ಹೋಗಿಲ್ಲ, ಜಸ್ಟ್ ಜಾಯಿಂಟ್ ಮಾಡಿ ಇಟ್ಕೊಳ್ಳೋದು. ಎಲ್ಲ ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಅಂದ್ರೆ ಬ್ಲೌಸ್ ಹೊಲಿಯೋಕೆ ಈಸಿ ಆಗ್ತೈತಿ ನೋಡಿರಿ. ಆ ಕಡೆ 4 ಇಂಚು, ಈ ಕಡೆ 4 ಇಂಚು, ಹೈಟಿಗೂ 4 ಇಂಚು, ವಿಡ್ತಿಗೂ 4 ಇಂಚು ಇಟ್ಟು ನಾನು ನಿಮಗೆ ನೋಡಿರಿ ಡಾಚ್ ಹಿಡಿಬೇಕಾದ್ರೆ ನಾವು ಹೆಂಗೆ ತೊಗೋಬೇಕಂತೇಳಿ ಕರೆಕ್ಟಾಗಿ ಸ್ವಲ್ಪ ಒಬ್ಸರ್ವ್ ಮಾಡಿರಿ. ಆ ರೀತಿ ನಾವು ತೊಗೊಳಲ್ಲ, ಆ ರೀತಿ ತೊಗೊಂಡು ಮಾಡಿರಿ. ಯಾವುದೇ ರಿಂಕಲ್ಸ್ ಬರೋಂಗಿಲ್ಲ, ನೀಟಾಗಿ ಬರುತ್ತೆ ರೀ ನಮ್ಮದು ಡಾಟ್ಸ್ ನೋಡಿರಿ. ಈ ರೀತಿಯಾಗಿ ಹಿಡಿದು ಮಾಡಬೇಕು ನೋಡಿರಿ, ಕರೆಕ್ಟಾಗಿ ಬರುತ್ತೆ. ಹಿಂಗಾದ್ಕೊಂಡು ಈಗೇನು ಮಾಡಬೇಕು, ಬೆನ್ಪಟ್ಟಿ ಕೊಡಬೇಕು. ಬೆನ್ಪಟ್ಟಿ ನಾನು ಬಟ್ಟೆ ಮಾಡೋ ಹೆಂಗೆ ನಮ್ಮದು ಇದ್ರೊಳಗೆ ಬೇರೆ ಬಟ್ಟೆನ ಆ ಬಟ್ಟೆ ಒಳಗೆ ಸಾಲಿಲ್ಲ ರೀ ಬಟ್ಟೆ, ಅದಕ್ಕೆ ನಾನು ಬೇರೆ ಬಟ್ಟೆ ತೊಗೊಂಡು ಕಟ್ ಮಾಡಿ ಜಾಯಿಂಟ್ ಮಾಡಿದ್ದು ಹಾಸ್ತೀನಿ ರೀ. ಅದಕ್ಕೆ ನೋಡಿರಿ ಈ ರೀತಿಯಾಗಿ ಡಬಲ್ ಪಟ್ಟಿ ತೊಗೊಂಡೆ. ಯಾಕಂದ್ರೆ ಇದು ಲೈನಿಂಗ್ ದೊಡ್ಡ ಲೈನಿಂಗ್ ಐತಲ್ಲ ರೀ, ಅದು ಸ್ವಲ್ಪ ತೆಳುವು ಇರ್ತೈತೆ ಅಂತೇಳಿ ಸ್ವಲ್ಪ ದಪ್ಪ ಪಟ್ಟಿ ಹಚ್ಚಿದ್ರೆ ಬ್ಲೌಸ್ ಭಾಳ ಸ್ಟಿಫಾಗಿ ಕುಂದಿರ್ತಾವೆ. ನಾವು ಹೊಲಿಬೇಕಾದ್ರೆ ಈ ರೀತಿಯಾದಂಥ ಟ್ರಿಕ್ಸ್ಗಳನ್ನ ಇಟ್ಕೊಂಡು ಹೊಲಿದ್ವಿ ಅಂದ್ರೆ ಬ್ಲೌಸ್ ಫಿನಿಶಿಂಗ್ ಆಗಲಿ, ಬ್ಲೌಸ್ ಫಿಟ್ಟಿಂಗ್ ಆಗಲಿ ಕರೆಕ್ಟಾಗಿ ಬರುತ್ತೆ. ಈಗ ವೇರ್ ಮಾಡಿದವ್ರಿಗೂ ಅದೇನಾಗ್ತೈತಿ, ಕರೆಕ್ಟಾಗಿ ಇದಾಗ್ತಾವೆ. ಇಲ್ಲ ಅಂದ್ರೆ ಸರಿಯಾಗಿ ಕೂತಿಲ್ಲ, ಹಂಗಾಗತ್ತೆ ಹಿಂಗಾಗತ್ತೆ ಅನ್ನೋದು ಬೇಡ ಅಂತೇಳಿ ಈ ರೀತಿ ನಾವು ಸ್ವಲ್ಪ ದಪ್ಪನ ಬಟ್ಟೆಲಿ ಈ ರೀತಿ ದಪ್ಪನ ಬಟ್ಟೆ ಅಂದ್ರೆ ಎರಡು ಪದರ ಇದ್ದದ್ದು ಬಟ್ಟೆನ ಹಚ್ಬೇಕು. ನಾವು ಲೈನಿಂಗಕ್ಕೆ ಏನು ಮಾಡ್ಬೋದು, ಸಿಂಗಲ್ ಪದರ ಇದ್ದು ಸಿಂಗಲ್ ಬಟ್ಟೆ ಹಚ್ಬೋದು. ಇದಕ್ಕೆ ಡಬಲ್ ಬಟ್ಟೆನ ಹಚ್ಚಿರಿ, ನೀಟಾಗಿ ಬರುತ್ತೆ. ಈ ರೀತಿಯಾಗಿದೆ ಬ್ಯಾಕ್ ಪಾರ್ಟ್ ರೆಡಿ ಆಯ್ತು ನೋಡಿರಿ. ಈ ರೀತಿಯಾಗಿ ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಈ ಫ್ರಂಟ್ ಪಾರ್ಟ್ ಒಳಗೆ ಡಾಟ್ಸು ನಾನು ಇದನ್ನೆಲ್ಲ ಎಷ್ಟೆಷ್ಟಕ್ಕೆ ಹಾಕ್ಬೇಕಂತೇಳಿ ಎಲ್ಲ ನಾನು ಕಟ್ಟಿಂಗ್ ವಿಡಿಯೋದೊಳಗೆ ತೋರಿಸ್ತೀನಿ. ಅದಕ್ಕೆ ನೀವು ಪ್ಲೀಸ್ ಎಲ್ಲರೂ ಕಟ್ಟಿಂಗ್ ವಿಡಿಯೋನ ನೋಡಿರಿ. ಅದರೊಳಗೆ ಏನೇನು ಹಿಂಗೆ ಎಲ್ಲ ಡಾಟ್ಸ್ ಎಷ್ಟು ಇಂಚಿಗೆ ಹಾಕ್ಬೇಕಂತೇಳಿ ಎಲ್ಲ ತೋರಿಸೀನಿ. ನೋಡ್ಕೊಂಡು ಅಲ್ಲಿ ಇದನ್ನು ಮಾಡಿ ನೀವು ಇಲ್ಲಿದು ಮಾಡಿರಿ. ಇಲ್ಲಿ ಇದ್ದದ್ದನ್ನು ನಾನು ಇನ್ನೊಂದು ಸ್ವಲ್ಪ ಡಾರ್ಕಾಗಿ ಮಾಡಿಕೊಂಡು ಇನ್ನೊಂದು ಬಟ್ಟೆ ಇರುತ್ತಲ್ಲ ಆ ಬಟ್ಟೆ ಮೇಲೆ ಇದು ಮುಡಿಸ್ಕೊಂಡು ಈ ರೀತಿಯಾಗಿ ಫಸ್ಟ್ ಈ ಕಡೆ ಸೈಡ್ ಬರುತ್ತಲ್ಲ ಆ ಡಾಚ್ ಹೊಲಿಬೇಕು ರೀ. ಆಮೇಲೆ ಈ ಡಾಚ್ ಹೊಲಿಬೇಕು. ಇಲ್ಲಿ ತೋರ್ಸಾತೀನಲ್ಲ ನಾನು ಹೆಂಗೆ ಹೊಲಿತೀನಲ್ಲ ಆ ಪ್ರೊಸೀಜರ್ ಹೊಲಿದ್ರಿ ಅಂದ್ರೆ ನಿಮಗೆ ಯಾವುದೇ ರೀತಿಯಾದಂಥ ಬ್ಲೌಸ್ ಫಿನಿಶಿಂಗ್ ಆಗಲಿ, ಬ್ಲೌಸ್ ಸೆಟ್ಟಿಂಗ್ ಆಗಲಿ ಯಾವುದೂ ಕೆಟ್ಟಂಗಿಲ್ಲ, ಕರೆಕ್ಟಾಗಿಯೇ ಬರುತ್ತೆ. ಅದಕ್ಕೆ ಮತ್ತು ನೋಡಿರಿ, ಈಗ ಆರ್ಮೋಲ್ ಕಡೆದು ಫಿಟ್ಟಿಂಗ್, ಆರ್ಮೋಲ್ ಕಡೆದು ನೋಡಿರಿ. ಈ ಡಾಟ್ಸನ್ನು ಈ ರೀತಿಯಾಗಿ ಹಿಡಿಬೇಕಾದ್ರೆ ಕರೆಕ್ಟಾಗಿ ಡಾಟ್ಸನ್ನು ಬಟ್ಟೆಯನ್ನು ಹಿಡಿದು ಹಾಕಿದ್ರೆ ನಮಗೆ ಫಿನಿಶಿಂಗ್ ನೋಡಿರಿ ಸ್ವಲ್ಪ ಈಕ್ವಲ್ ಬರ್ಲಿಕ್ಕಂದ್ರೆ ಈ ರೀತಿಯಾಗಿ ನಾವು ಟ್ರಿಮ್ಸ್ ಮಾಡ್ಕೋಬೋದು. ನಿಮಗೆ ಈ ರೀತಿ ಬಂದರೆ ಹೆಂಗೆ ಫೇಸ್ ಮಾಡ್ಬೇಕಂತೇಳಿ ನಾನು ಮಾಡಿ ತೋರಿಸ್ತೀನಿ. ಒಬ್ರು ಹೆಂಗೆ ಮಾಡ್ತಾರಪ್ಪ ಅಂದರೆ ಎಲ್ಲ ಕಟ್ ಮಾಡಿ ಅದೇ ಬಾಯ್ತಾ ಕರೆಕ್ಟಾಗಿ ಹಿಂಗೆ ನೋಡಿರಿ ಅಂತ ಹೇಳ್ತೀನಿ. ಇಲ್ಲ, ಈ ರೀತಿ ಬಂದ್ರೂ ನಾವು ಹೆಂಗೆ ಹೊಲಿಬೇಕು ಅನ್ನೋದಕ್ಕೆ ನಿಮಗೆ ಗೊತ್ತಾಗಲಿ ಅಂತೇಳಿ ಈ ರೀತಿ ನಾನು ಇದು ಮಾಡೀನಿ.
ನೋಡಿ ಈ ರೀತಿಯಾಗಿ ಕ್ರಾಸ್ ಪಟ್ಟಿನ ಅಟ್ಯಾಚ್ ಮಾಡಿಕೊಂಡು ಮತ್ತೆ ಅದನ್ನು ಒಳಗಡೆ ರೋಲ್ ಮಾಡ್ಕೊಂಡು ಇಟ್ಕೊಂಡು ನೆಕ್ಸ್ಟ್ ಸೈಡ್ ಮತ್ತೊಂದು ಸ್ಟಿಚ್ ಹಾಕಿದ್ವಿ ಅಂದ್ರೆ ನಮ್ಗೆ ಕ್ರಾಸ್ ಪಟ್ಟಿದೇನು ಸ್ಟಿಚ್ ಇರುತ್ತಲ್ಲ ರೀ ಬಟ್ಟೆ ಇರುತ್ತಲ್ಲ ಅದು ಇನ್ವಿಸಿಬಲ್ ಆಗ್ತೈತಿ, ಒಳಗಡೆ ಹೋಗ್ತೈತಿ. ಅದಕ್ಕೆ ನಾನು ಈ ರೀತಿ ಅಲ್ಲದೆ ನೋಡಿ ನಾನು ಟರ್ನ್ ಮಾಡ್ಕೊತೀನಿ, ನಮ್ಗೆ ಸ್ಟಿಚ್ಚು ಹೋಗ್ಬಿಡ್ತೈತಿ, ಯಾವುದೇ ಹೊರಗೆ ಬರೋಂಗಿಲ್ಲ. ಈಗ ಗುಂಜು ಬಿಚ್ಚು ಬ್ಲೌಸಸ್ ಇದ್ವು ಅಂದ್ರೆ ನಾವಲ್ಲಿ ಈ ರೀತಿ ಮಾಡಬೇಕು. ಈ ರೀತಿ ನೆಕ್ ಒಳಗೆ ಸ್ವಲ್ಪ ಕಟ್ ಮಾಡ್ಕೊಂಡ್ರೆ ನಿಮ್ಗೆ ಶೋಲ್ಡರ್ ಡ್ರಾಪ್ ಆಗಂಗಿಲ್ಲ. ಯಾವುದೇ ಬ್ಲೌಸಿಗಾದ್ರೂ ಈ ರೀತಿ ನೀವು ನೆಕ್ ಒಳಗೆ ಸ್ವಲ್ಪ ಒಂದು 1/4 ಇಂಚಿನಷ್ಟು ಕಟ್ ಮಾಡ್ಕೊರಿ. ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿರಿ, ನಿಮಗೇನಾಗುತ್ತೆ ಕರೆಕ್ಟಾಗಿ ಬರುತ್ತೆ, ಶೋಲ್ಡರ್ ಡ್ರಾಪ್ ಆಗೋಲ್ಲ, ನೆಕ್ ಒಳಗೆ ಕರೆಕ್ಟಾಗಿ ಕುಂದಿರುತ್ತೆ ಸ್ಟಿಫಾಗಿ. ನೋಡಿರಿ ಇದು ಒಂದು ರೀತಿ ನಿಮ್ಗೆ ಟ್ರಿಕ್ಸ್ ಅಂತ ಹೇಳ್ತಿಳ್ಕೊರಿ. ಹೆಂಗಂದ್ರೆ ಆ ರೀತಿ ಕಟ್ ಮಾಡಿದ್ರೆ ಅಂದರೆ ನಿಮ್ಗೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ, ಚೆನ್ನಾಗಿ ಬರುತ್ತೆ, ನೆಕ್ನು ನಿಮ್ಗೆ ನೀಟಾಗಿ ಕುಂದಿರುತ್ತೆ. ಈಗ ಉಕ್ಕಿನ ಪಟ್ಟಿ, ಉಕ್ಕು ಹಚ್ಚೋದು ಪಟ್ಟಿ ಬರುತ್ತಲ್ರಿ, ಅದು ಉಕ್ಕಿನ ಪಟ್ಟಿ ಹಚ್ಚಾಕತ್ತೀನಿ ನಾನು. ಈ ರೀತಿ ಜಾಯಿಂಟ್ ಮಾಡಿಕೊಂಡು ಮೇಲೆ ಮತ್ತೊಂದು ಹೊಲಿಗೆ ಹಾಕ್ಕೊಂಡು ಈಗ ಇದನ್ನು ಮತ್ತೆ ಹೊಲಿಸ್ಕೊಂಡು ಇನ್ನೊಂದು ಹೊಲಿಗೆನ ಹಾಕೊಂಡ್ಬಿಡ್ಬೇಕು. ಈ ರೀತಿಯಾಗಿ 3 ಸ್ಟಿಚ್ ಬರ್ತಾವೆ ರೀ. ಇದು 3 ಸ್ಟಿಚ್ ನೀವು ಮಾಡಲೇಬೇಕು, ಅಂದರೆ ನಿಮ್ಗೆ ನೋಡಿರಿ ಕರೆಕ್ಟಾಗಿ ಬರುತ್ತೆ. ಈ ನೋಡಿರಿ ಉಕ್ಕಿನ ಮನಿದು ಹೆಂಗೆ ಬರುತ್ತಲ್ಲ, ಉಕ್ಕು ಪಟ್ಟಿ ಬರುತ್ತೆ, ಉಕ್ಕಿನ ಮನಿದು ಬರುತ್ತಲ್ಲ ಅದರದ್ದು ಒಂದು 2-3 ಇಂಚಿನಷ್ಟು ಅಗಲಷ್ಟು ಪಟ್ಟಿನ ತೊಗೋಬೇಕು. ತೊಗೊಂಡು 2 ಪದರ ಮಾಡಿ ನಾವು ಜಾಯಿಂಟ್ ಮಾಡ್ಕೋಬೇಕು. ಈ ರೀತಿಯಾಗಿ ನೋಡಿರಿ ಕೆಳಗಡೆ ಹಚ್ಕೊಂಡು ನಾನು ಹೊಲಿಸ್ಕೊಂಡು ಮೇಲೆ ಬರುತ್ತೆ ನೋಡಿರಿ. ನಾನು ಈ ರೀತಿ ಮಾಡೋದಿಲ್ಲ, ಹಿಂಗೆ ಮಾಡಿ ಹೊಲಿಸ್ಬೇಕು. ಹೊಲಿಸಿ ಅದ್ರ ಮೇಲೆ ಬ್ಲೌಸ್ ಮೇಲೆ ಸ್ಟಿಚ್ ಮಾಡಬೇಕು. ಕರೆಕ್ಟಾಗಿ ಹೆಜ್ಜೆ ಬರುವಾಗ ಮಾಡಬೇಕು. ಆಮೇಲೆ ಅದ್ರ ಬಾಜುನ ಒಂದು 1/4 ಇಂಚ್ ಬಿಟ್ಟು ಇನ್ನೊಂದು ಸ್ಟಿಚ್ ಮಾಡ್ಬೇಕು. ಏನು 1/4 ಇಂಚ್ ಜಾಗ ಬಿಟ್ಟಿರ್ತೀವಲ್ಲ ಅದ್ರೊಳಗೆ ನಾವೇನು ಮಾಡಬೇಕು, ಉಕ್ಕಿನ ಮನಿ ಮಾಡಬೇಕು. ನಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ, ಚೆಂದ ಕಾಣುತ್ತೆ ಅಂತೇಳಿ ಇದು ನೋಡಿರಿ. ನಾನು ಎಲ್ಲ ದಾರ ಏನು ಬರ್ತಾವಲ್ರಿ ಅವನ್ನೆಲ್ಲನೂ ಕರೆಕ್ಟಾಗಿ ಕಟ್ ಮಾಡ್ಕೊರಿ. ಅಂದ್ರೆ ನೋಡಿರಿ ನಮ್ಮದು ನೆಕ್ ಲೆಂತ್ನ ಹೆಂಗೆ ಕರೆಕ್ಟಾಗಿ ಮಾಡ್ಕೋಬೇಕಂದ್ರೆ ಫ್ರಂಟ್ ನೆಕ್ಕದ್ದು ಲೆಂತ್ ಹೆಂಗಂದ್ರೆ ಈ ರೀತಿಯಾಗಿ ನಾವು ರೆಡಿ ಬ್ಲೌಸ್ ಇರುತ್ತಲ್ಲ ಅವ್ರದ್ದು, ಆ ಬ್ಲೌಸಿನ ಪಟ್ಟಿ ಇಟ್ಕೊಂಡು ಆ ರೀತಿ ಮಾರ್ಕ್ ಹಾಕ್ಕೊಂಡು ರೌಂಡ್ ಶೇಪ್ ಆಗಿರೋವು ಕಟ್ ಮಾಡಿ ತೆಗಿಬೇಕು. ಈ ರೀತಿಯಾಗಿ ತೆಗೆದ್ರೆ ಅಂದರೆ ನಿಮ್ಮ ಅವ್ರು ಕರೆಕ್ಟ್ ಬ್ಲೌಸಿನಿಂದ ಬರುತ್ತೆ. ಅದಕ್ಕೆ ನಾನು ಅವ್ರದ್ದು 7 ಇಂಚ್ ಇದ್ದರೂ ನಾನು 6.5 ಇಂಚ್ ಇಟ್ಕೊಂಡಿದ್ದೆ. ನಾನು ನೀವು ಕಟ್ಟಿಂಗ್ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗುತ್ತೆ. ಈ ರೀತಿ ರೌಂಡ್ ಶೇಪ್ ಮಾಡಿ ಇಟ್ಕೋರಿ. ಆದಮೇಲೆ ಈಗ ನೋಡಿರಿ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟನ್ನು ಜಾಯಿಂಟ್ ಮಾಡ್ಕೊಳಕತ್ತೀನಿ. ಶೋಲ್ಡ್ರ್ ಒಳಗೆ ಜಾಯಿಂಟ್ ಮಾಡ್ಕೊತೀನಿ. ಈ ರೀತಿಯಾಗಿ ಜಾಯಿಂಟ್ ಮಾಡ್ಕೊರಿ. ಜಾಯಿಂಟ್ ಮಾಡ್ಕೊಂಡ್ರೆ ನಿಮಗೆ ಅರ್ಧ ಬ್ಲೌಸ್ ಮುಗ್ದಂಗೆ ರೀ. ಇಲ್ಲಿ ಇಷ್ಟಾದಮೇಲೆ ನಮಗಿನ್ನು ಎಲ್ಲ ರೆಡಿ ಮಾಡಿದೆ. ಸ್ಲೀವ್ನೂ ರೆಡಿ ಮಾಡಿ ಇಟ್ಟಿವ್ರಿ. ಈಗ ಸ್ಲೀವ್ ಏನು ನೋಡ್ಬಿಡವ್ರೆ ಬ್ಲೌಸಿಗೆ ಅಟ್ಯಾಚ್ ಮಾಡ್ಕೊಂಡ್ರೆ ಅದ್ರದ್ದು ಕೆಲಸ ಮುಗೀತು ರೀ. ಈ ರೀತಿಯಾಗಿ ಬ್ಲೌಸ್ ಹೊಲಿದ್ರಿ. ಬ್ಲೌಸ್ ಹೊಲಿಯೋದು ಭಾಳ ಈಜಿ ಐತಿ, ಟ್ರೈ ಮಾಡಿರಿ ಪ್ರತಿಯೊಬ್ಬರು. ಈಗಿನ ಕಾಲದೊಳಗೆ ಎಲ್ಲ ಬ್ಲೌಸ್ ಹೊರಗಡೆ ಹೊಲಿಸೋದಂದ್ರೆ ಭಾಳ ಟಫ್ ಆಗೈತಿ. ಈಗ ಅಂದ್ರೆ ಬಿಜಿ ಪರ್ಸನ್ಸಿಗೆ ನಡೆಯುತ್ತೆ. ನಾವು ಮನ್ಯಾಗ ಏನೋ ನಮ್ಮದೊಂದು ಬಿಸ್ನೆಸ್ ಆಗುತ್ತೆ, ಇಲ್ಲ ನಾವು ಬ್ಲೌಸರ ಹೊಲಿಕೊಳಕ್ಕಾಗತ್ತೆ. ಅದಕ್ಕೆ ನೀವು ಟ್ರೈ ಮಾಡಿ ನೋಡಿರಿ. ನಿಮ್ಮ ಏನು ಫ್ಯೂಚರ್ ಒಳಗೆ ನಿಮ್ಗೆ ಯೂಸ್ ಆಗುತ್ತೆ. ಅದಕ್ಕೆಲ್ಲರೂ ಟ್ರೈ ಮಾಡಿ ನೋಡಿರಿ. ಈ ರೀತಿಯಾಗಿ ನಾವು ಜಾಯಿಂಟ್ ಮಾಡ್ಕೊಂಡ್ಮೇಲೆ ಸ್ಲೀವ್ ಹಚ್ಬೇಕಾದ್ರೆ ಫಸ್ಟ್ ನೀವು ಈ ರೀತಿಯಾಗಿ ಮಾಡ್ಕೋಬೇಕು. ಮಾಡಿಕೊಂಡು ನೋಡಿರಿ ಈಗ ಅವ್ರದ್ದು ಸ್ಲೀವ್ ಡ್ರೆಸ್ ಇದ್ರದ್ದು ನೋಡಿಕೊಂಡು ಅದು ಎಷ್ಟೈತೆ ನೋಡೋದು ಮಾರ್ಕ್ ಹಾಕ್ಕೊಂಡು ಈ ರೀತಿಯಾಗಿ ಟ್ರಿಮ್ ಮಾಡ್ಕೋಬೇಕು. ಇದನ್ನು ಟ್ರಿಮ್ ಮಾಡ್ಕೊಂಡ್ರೆ ಅಂದರೆ ನೋಡಿರಿ ಕರೆಕ್ಟಾಗಿ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟಿಂದ ಕರೆಕ್ಟಾಗಿ ಬರುತ್ತೆ. ಇದನ್ನು ಸ್ವಲ್ಪ ಕರೆಕ್ಟ್ ಬಂದಿಲ್ಲ ಅಂತ ಅದನ್ನೆಲ್ಲ ಕರೆಕ್ಟ್ ಮಾಡಿಕೊಂಡೆ ಮಾಡಿಕೊಂಡೆ ನೀವು ಸ್ಲೀವ್ ಅಟ್ಯಾಚ್ ಮಾಡಬೇಕು ರೀ. ಅಂದ್ರೆ ಸ್ಲೀವಿನ ಒಳಗೆ ನಾವು ಫಿಟ್ಟಿಂಗ್ ಒಳಗೆ ಯಾವುದೇ ವೇರಿಯೇಷನ್ಸು ಬರೋಂಗಿಲ್ಲ. ಇಲ್ಲಾಂದ್ರೆ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ನಾವು ಫಿಟ್ಟಿಂಗ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಬರೋಂಗಿಲ್ಲ. ನೋಡಿರಿ ಇದು ಫ್ರಂಟ್ ಪಾರ್ಟ್ ಇಲ್ಲ ಐತಲ್ಲ, ಇದು ಫ್ರಂಟ್ ಪಾರ್ಟ್ ಈ ಕಡೆ ಬರುವಾಗನೇ ಇದು ಮಾಡ್ಕೊಂಡು ಇಲ್ಲೊಂದು ಗುಂಪಿನ ಹಾಕೋಬೇಕು. ಈ ರೀತಿಯಾಗಿ ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಮಾಡಿ ನಾವು ಸ್ಟಿಚ್ ಹಾಕ್ಬೇಕು. ಈಗ ಸ್ಟಿಚ್ ಯಾವಾಗಲೂ ಸ್ಲೀವಿಗೆ ಜಾಯಿಂಟ್ ಮಾಡೋದು ಮುಂದೆ ಡಬಲ್ ಸ್ಟಿಚ್ಚ ಹಾಕಿರಿ. ಡಬಲ್ ಸ್ಟಿಚ್ಚ ಹಾಕಬೇಕು, ಸಿಂಗಲ್ ಸ್ಟಿಚ್ ಹಾಕಬೇಡ್ರಿ. ಇಲ್ಲ ಇತ್ತು ಶೋಲ್ಡ್ರ್ ಜಾಯಿಂಟಾಗಿ ಆಯ್ತು ಡಬಲ್ ಸ್ಟಿಚ್ಚ ಹಾಕಿರಿ. ಯಾಕಂದ್ರೆ ಫೈನಲ್ ಸ್ಟಿಚಿಂಗ್ ಇರುತ್ತೆ, ಒಳಗಿನ ಸೈಡಿನ ಸ್ಟಿಚಿಂಗ್ ಇರೋಂಗಿಲ್ಲ. ಅದಕ್ಕೆ ನಾವು 2 ಹೊಲಿಗೆನ ಹಾಕಲೇಬೇಕು. ಹಾಕಿ ಮಾಡಬೇಕು. ಈ ರೀತಿಯಾಗಿ ನಾವು ಸ್ಲೀವನ್ನು ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ಸ್ಲೀವನ್ನು ನೀವು ಎರಡೂ ಕಡೆನೂ ಇದೇ ರೀತಿಯೇ ಪ್ರೊಸೀಜರ್ ಒಳಗೆ 2 ಸ್ಲೀವ್ನ ಅಟ್ಯಾಚ್ ಮಾಡಿರಿ. ನಾನು ಇಲ್ಲಿ ನಿಮಗೆ ಒಂದೇ ಸ್ಲೀವ್ನ ಅಟ್ಯಾಚ್ ಮಾಡೋದನ್ನು ತೋರಿಸ್ತೀನಿ. ಇನ್ನೊಂದು ಸ್ಲೀವ್ನು ಸೇಮ್ ಈಗೇನು ಮಾಡತ್ತೀನಲ್ಲ ಇದೇ ರೀತಿನ ಮಾಡಿರಿ. ಇದು ಯಾಕೆ ನಾವು ಸ್ವಲ್ಪ ಹಗರಕ್ಕೆ ಯಾಕೆ ಮಾಡತ್ತೀನಿ ಅಂದ್ರೆ
ಸಿಂಗಲ್ ಬಟ್ಟೆ ಇರುತ್ತಲ್ಲ ರೀ, ವಿದೌಟ್ ಲೈನಿಂಗ್ ಇರುತ್ತಲ್ಲ, ನೀವು ಹೆಂಗೆ ಜಗ್ತೀರಿ ಹಂಗೆ ಬಟ್ಟೆ ಬಂದುಬಿಡ್ತೈತಿ. ಜಗ್ಗಿ ಬಂತಪ್ಪ ಅಂದ್ರೆ ಒಂದು ಸ್ಲೀವ್ ಫಿಟ್ಟಿಂಗ್ ಕರೆಕ್ಟಾಗಿ ಕುಂದ್ರಂಗೆ ಇಲ್ಲ, ರಿಂಕಲ್ಸ್ ಬೀಳೋಕ್ಕೆ ಚಾನ್ಸ್ ಐತಿ. ಅದಕ್ಕೆ ನಾವು ಯಾವಾಗಲೂ ವಿದೌಟ್ ಲೈನಿಂಗ್ ಹೊಲಿಬೇಕಾದ್ರೂ ಎಷ್ಟು ರಿಸ್ಕ್ ಇರುತ್ತಪ್ಪ ಅಂತಂದ್ರೆ ಅದನ್ನು ಕರೆಕ್ಟಾಗಿ ಜಗ್ಗಿ ಹೊಲಿದು ಅದು ಇದು ಮಾಡ್ಬಾರ್ದು. ಲೈನಿಂಗ್ ಒಂದು ಸ್ವಲ್ಪ ಜಗ್ಗಿದ್ರೂ ಬಟ್ಟೆ ಸ್ಟ್ರೆಚ್ ಹಾಕಿರಂಗಿಲ್ಲ, ಸ್ವಲ್ಪ ಕಡಿಮೆ ಇರ್ತೈತಿ, ಪ್ರಮಾಣಕ್ಕೆ ಆಗುತ್ತೆ ಕಡಿಮೆ ಇರ್ತೈತಿ. ಇಲ್ಲೇನೈತೆ ನೋಡಿರಿ ಜಾಸ್ತಿ ಆಗುತ್ತೆ, ಅದಕ್ಕೆ ನಾವು ಹುಷಾರಾಗಿ ಮಾಡಿರಿ. ಈ ನೋಡಿರಿ ನಾನು ಇದು ಗೋಟ್ ಕೊಡಾಕತ್ತೀನಿ. ಗೋಟಿಗೆ ನಾನು ಕ್ರಾಸ್ ಆಗಿ ಗಟ್ಟಿ ಮಾಡಿಕೊಂಡು ನಾನು ತೋರಿಸಿದ್ನಲ್ಲ ಆ ರೀತಿ ಕಟ್ಕೊಂಡಿನಿ. ಈಗ ಸುತ್ತಲೂ ನಮ್ಮದು ಏನೈತಲ್ಲ ಗೋಟ್ ನೆಕ್ಕಿಂದ ರೌಂಡ್ ಇಷ್ಟು ಕಡೆನೂ ಈ ಪಟ್ಟಿನ ಹಚ್ಕೋಬೇಕು. ಒಂದು 1/4 ಇಂಚಿನಷ್ಟು ಬಿಟ್ಟು ಎಲ್ಲ ಪಟ್ಟಿಯನ್ನು ಹಚ್ಕೋಬೇಕು. ಹಚ್ಕೊಂಡು ಅದಕ್ಕೆ ಹಚ್ಕೊಂಡು ಈಗ ಅದಕ್ಕೇನೈತೆ ನೋಡಿರಿ ಒಳಗೆ ಒಂದಿಷ್ಟು ಟ್ರಿಮ್ಸ್ ನಿಮಗೆ ತೋರಿಸೇ ನಾನು ಹೇಳ್ಬೇಕಂತೇಳಿ ವೆಯ್ಟ್ ಮಾಡಿದ್ದೀರಿ ಅಷ್ಟೇ, ಮತ್ತೇನಿಲ್ಲ. ನೋಡಿರಿ ಫ್ರೆಂಡ್ಸ್, ನೋಡಿರಿ ಈ ರೀತಿ ಮಾಡಿ ಈಗ ಟ್ರಿಮ್ಸ್ ಮಾಡ್ಬೇಕು ರೀ. ಒಳಗಡೆ ಏನಿರುತ್ತಲ್ಲ ಎಲ್ಲ ಟ್ರಿಮ್ಸ್ ಮಾಡ್ಬೇಕು. ನೋಡಿರಿ ಸ್ವಲ್ಪ ಸ್ಟಿಚ್ ಸರಿಯಾಗಿ ಬಂದಿದ್ದಿಲ್ಲ ಅಂತೀನಿ, ನಾನು ರೀಸ್ಟಿಚ್ ಮಾಡಿದ್ದೆ ಅಲ್ಲೇ. ನೋಡಿರಿ ಈ ರೀತಿಯಾಗಿ ಟ್ರಿಮ್ಸ್ ಮಾಡಬೇಕು. ಎಕ್ಸ್ಟ್ರಾ ಬಂದಿದ್ದನ್ನು ಕಟ್ ಮಾಡಬೇಕು. ಈ ರೀತಿ ಮಾಡ್ಕೊಂಡ್ರೆ ಅದು ರೌಂಡ್ ನೆಕ್ ಐತಲ್ಲ ರೀ, ಟರ್ನ್ ಆಗ್ಬೇಕಂತೇಳಿ ನಾನು ನೋಡಿ ಈ ರೀತಿ ಮಾಡಿಕೊಂಡು ಈಗ ಅದನ್ನು ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತ ಹೋಗ್ಬೇಕು. ಸ್ಟಿಚ್ ಮಾಡ್ಬೇಕಾದ್ರೆ ನಾನು ಯಾವ ರೀತಿ ಹೊಲಿತೀನಿ ನೋಡಿರಿ. ಸ್ವಲ್ಪ ಸ್ಟಾರ್ಟಿಂಗ್ ನಿಮ್ಗೆ ಏನಾಗುತ್ತೆ ಅಂದ್ರೆ ಬಟ್ಟೆ ದಪ್ಪ ಇರುತ್ತೆ ಅಂತೇಳಿ ಇದಾಗ್ತೈತಿ. ಅದಕ್ಕೆ ಅದನ್ನಾದಮೇಲೆ ಈಗ ಕರೆಕ್ಟಾಗಿ ಹೊಲಿಸ್ಕೊತ ಟರ್ನ್ ಮಾಡ್ಕೊತನೇ ಸ್ವಲ್ಪ ಏನು ಮಾಡ್ಬೇಕು, ಇಲ್ಲಿ ಕರೆಕ್ಟಾಗಿ ಹೊಲಿಸಿ ಟರ್ನ್ ಮಾಡ್ಕೋತ ಹೋಗ್ಬೇಕು. ನೀಟಾಗಿ ಬರುತ್ತೆ ರೀ ಇದು. ನಾವು ಥ್ರೆಡ್ ಪೈಪಿಂಗ್ ಏನು ಮಾಡ್ತೀವಲ್ಲ ಅದೇ ರೀತಿನೇ ಬರ್ತೈತಿ ಇದನ್ನು. ಈ ರೀತಿ ನಾವು ಸ್ವಲ್ಪ ಪಟ್ಟಿ ಹೊಲಿಸಿ ನಿಮಗೆ ಒಂದು ಸ್ವಲ್ಪ ವೀಡಿಯೋ ಕ್ಲಿಯರಾಗಿ ಬಂದಿಲ್ಲ, ನಾನು ಇನ್ನೊಂದು ಬ್ಲೌಸ್ ಹೊಲಿಬೇಕಾದ್ರೆ ನಿಮ್ಗೆ ಕ್ಲಿಯರಾಗಿ ಪೈಪಿಂಗ್ ಮಾಡೋದನ್ನು ಹೇಳ್ಕೊಡ್ತೀನಿ. ನೋಡಿ ಸ್ವಲ್ಪ ವಿಡಿಯೋನು ಯಾಕೋ ಸ್ವಲ್ಪ ಬರತ್ತೈತಿ ರೀ. ಸಾರಿ ಫ್ರೆಂಡ್ಸ್, ಏನೂ ತಿಳ್ಕೊಬೇಡ್ರಿ, ನಾನು ಅದನ್ನು ವಿಡಿಯೋ ಮಾಡೋದನ್ನು ನೋಡಿಲ್ಲ, ಅದಕ್ಕೆ ಅದು ಸ್ವಲ್ಪ ಗೊತ್ತಾಗಿಲ್ಲ ನಂಗೆ. ಅದ್ರ ಪೈಪಿಂಗ್ ಮಾತ್ರ ಭಾಳ ನೀಟಾಗಿ ಬಂದೈತೆ ನೋಡ್ರಿ, ಇಲ್ಲಿ ಕಾಣಿಸತ್ತೈತಿ ನಿಮಗೆ. ಅದನ್ನು ಮಾಡೋದನ್ನು ನಾನು ಹೇಳ್ಕೊಡ್ತೀನಿ. ಯಾವುದೇ ರೀತಿ ಟರ್ನ್ ಆಗಂಗಿಲ್ಲ, ಏನಿಲ್ಲ, ಕರೆಕ್ಟಾಗಿ ಕುಂದಿರುತ್ತೆ. ಈ ರೀತಿಯಾಗಿ ನಾವು ಪೂರ್ತಿ ನೆಕ್ ಇದನ್ನು ಅರೌಂಡನ್ನು ಈ ರೀತಿಯಾಗಿ ಪೈಪಿಂಗ್ ನೋಡಿರಿ. ಪೈಪಿಂಗ್ ಮಾಡ್ಬೇಕಾದ್ರೆ ಈ ರೀತಿ ಪೈಪಿಂಗ್ ಮಾಡೋದು ಮಾಡ್ಕೊತ ಈಗ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಸೈಡ್ ಜಾಯಿಂಟ್ ಮಾಡ್ತೀನಿ. ಸೈಡ್ ಜಾಯಿಂಟ್ ಮಾಡ್ಬೇಕಾದ್ರೆ ನಮಗೆ ಮೇನ್ 3 ಮೆಜರ್ಮೆಂಟ್ಸ್ ಬೇಕಾಗ್ತಾವೆ. ಅವು ಯಾವಂತ ತೋರಿಸ್ತೀನಿ ನೋಡಿರಿ. ಈಗ ನೋಡಿರಿ ಈ ರೀತಿಯಾಗಿ ನಾವು ಬ್ಲೌಸನ್ನು ಜೋಡಿಸ್ಕೊಂಡು ಹಿಂಗೆ ಇಟ್ಕೊಂಡು ನಾವೀಗ ನೋಡಿರಿ ಇಲ್ಲಿ ಇದನ್ನು ಜಾಯಿಂಟ್ ಮಾಡ್ತಲ್ಲ, ಇಲ್ಲೊಂದು ನಮ್ಗೆ ಈ ಪಾಯಿಂಟ್ ಬೇಕು. ನೆಕ್ಸ್ಟ್ ಇದನ್ನೇನು ಆರ್ಮೋಲ್ ಅದೇನು ಅರೌಂಡ್ ಇರುತ್ತಲ್ಲ, ಅವ್ರದ್ದು ಆರ್ಮೋಲ್ ಅರೌಂಡು ನಮ್ಮ ಆರ್ಮೋಲ್ ರೌಂಡು ಎರಡೂ ಕರೆಕ್ಟಾಗಿ ಇಟ್ಕೊಂಡು ಇದು ಮಾಡಬೇಕು. ನೀವು ಇಲ್ಲಿ ತೊಗೋಬೇಕಾದ್ರೆ ಎರಡೂ ತೊಗೊಂಡ್ರೆ ಜಗ್ಗಿನ ತೊಗೋರಿ, ಇಲ್ಲಾಂದ್ರೆ ಪ್ಲೇನಾಗಿ ಕರೆಕ್ಟಾಗಿ ನೀಟಾಗಿಟ್ಟು ಅದನ್ನು ತೊಗೋರಿ. ಒಂದು ಜಗ್ಗಿ ಒಂದು ಲೂಸ್ ಬಿಟ್ಟು ತೊಗೊಂಡ್ರೆ ಫಿಟ್ಟಿಂಗ್ ಚೇಂಜಸ್ ಬರುತ್ತೆ. ನೋಡಿರಿ 3 ಪಾಯಿಂಟು ಬಂದು 3 ಪಾಯಿಂಟ್ಸ್ ಕೂಡಿ ನೀವೇನು ಮಾಡಬೇಕಂದ್ರೆ ಸಿಂಪಲ್ ಈಸಿ ಮೆಥಡ್ ಹೇಳ್ಬೇಕಂದ್ರೆ ಒಂದು ಸ್ಕೇಲ್ ತೊಗೊಂಡು ಲೈನ್ ಹಾಕಿಬಿಡ್ರಿ. ಲೈನ್ ಹಾಕಿದ್ರಿ ಅಂದರೆ ಲೈನ್ ಹಾಕಿ ಸ್ಟಿಚ್ ಹಾಕಿಬಿಡ್ರಿ. ಈ ನೋಡಿರಿ ಸ್ಟಿಚ್ ಹಾಕಿದ್ರೆ ನಿಮ್ಗೆ ಸ್ಟ್ರೇಟಾಗಿ ಒಂದು ಲೈನ್ ಬರುತ್ತೆ. ಯಾವಾಗಲೂ ಸ್ಟಿಚಿಂಗ್ ಲೈನ್ ಸ್ಟ್ರೇಟ್ ಲೈನಾಗೆ ಬರಬೇಕು, ಅಂದ್ರೆ ನಮ್ಮ ಫಿಟ್ಟಿಂಗು ಕರೆಕ್ಟಾಗಿ ಕುಂದಿರುತ್ತೆ. ಅದಕ್ಕೆ ಸ್ಟ್ರೇಟಾಗಿ ಬರ್ಬೇಕಂತೇಳಿ ಈ ರೀತಿಯಾಗಿ ನೀವು ಮಾಡಿರಿ. ಯಾಕಂದ್ರೆ ಬಿಗ್ನರ್ಸಿಗೆ ಈ ರೀತಿಯಾದಂಥ ಟ್ರಿಕ್ಸ್ ಭಾಳ ಯೂಸ್ಫುಲ್ ಆಗ್ತೈತಿ. ಈಗ ಪ್ರಾಕ್ಟೀಸ್ ಇದ್ದವರು ಹೊಲಿತಾರೆ, ನಾವು ಹೊಲಿತೀವಿ, ಆದರೆ ನಿಮಗೆಲ್ಲ ಕಲಿಯೋರಿಗೂ ಹೆಲ್ಪ್ ಆಗಲಿ ಅಂತೇಳಿ ನಾನು ನಿಮಗೆ ಈ ರೀತಿ ಟ್ರಿಕ್ಸ್ ಹೇಳ್ಕೊಟ್ಟಿನಿ. ನೀವು ಟ್ರೈ ಮಾಡಿ ನೋಡಿರಿ. ನಾನು ಅದೇ ಇನ್ನೊಂದು ಕಡೆನೂ ಅದೇ ರೀತಿ ಮಾಡೀನಿ, ಇನ್ನೊಂದು ಸಲ ತೋರಿಸಾತೀನಿ ನೋಡಿರಿ ನಿಮ್ಗೆ. ಯಾಕಂದ್ರೆ ಒಂದು ಸಲಕ್ಕೆ ಒಬ್ರಿಗೆ ಜಲ್ದಿ ಇದಾಗಲ್ಲ, ಗೊತ್ತಾಗಲಿ ಕಲೀಲೇನೋ ಒಂದು ಇದರಿಂದ ನಾನು ಎಲ್ಲ ಹೇಳ್ಕೊಡಕತ್ತೀನಿ. ನೀವು ಟ್ರೈ ಮಾಡಿ ನೋಡಿರಿ. ಇಲ್ಲಿ ಈ ರೀತಿ ತೆಳಗೆ ಎಲ್ಲಿಗೆ ಬರುತ್ತೆ ಅಲ್ಲೊಂದು ಪಾಯಿಂಟ್ ಹಾಕೋಬೇಕು ರೀ. ನೆಕ್ಸ್ಟ್ ಇದು ಶೋಲ್ಡರ್ ಕರೆಕ್ಟ್ ಏನು ಸೆಂಟ್ರ್ ನಾವು ಸ್ಟಿಚ್ ಹಾಕಿರ್ತೀವಲ್ಲ ಅದನ್ನು ಸೆಂಟ್ರ್ ಮಾಡಿ ಇಟ್ಕೊಂಡು ಅವ್ರ ಬ್ಲೌಸಿಂದ ಏನೈತಲ್ಲ ಅದ್ರದ್ದು ನಾವು ಆರ್ಮೋಲ್ ಅರೌಂಡನ್ನು ಇಟ್ಕೊಂಡು ಅಲ್ಲಿಗೆ ಒಂದು ಮಾರ್ಕ್ ಹಾಕೋಬೇಕು. 2 ಪಾಯಿಂಟ್ ಅದು. ನೆಕ್ಸ್ಟ್ ಇದು 3ನೇದು 3 ಪಾಯಿಂಟ್ಸ್ ಕೂಡಿಸಿ ಒಂದು ಲೈನ್ ಹಾಕಿರಿ. 3 ಪಾಯಿಂಟ್ಸ್ ಕೂಡಿಸಿ ಒಂದು ಲೈನ್ ನೋಡಿರಿ. ನಾನು ಹಾಕ್ತೀನಿ ಈಗ 3 ಲೈನ್ ಕೂಡಿಸಿ ಒಂದು ಲೈನ್ ಹಾಕಿದ್ರಿ ಅಂದ್ರೆ ನಿಮಗೆ ಇದಕ್ಕೂ ಸ್ಟ್ರೇಟ್ ಲೈನ ಬರುತ್ತೆ ನೋಡಿರಿ. ಬಟ್ಟೆನೂ ಎಕ್ಸ್ಟ್ರಾ ಭಾಳ ಬಂದಿಲ್ಲ ರೀ. ಈ ರೀತಿ ಕರೆಕ್ಟಾಗಿ ಬಂತಪ್ಪ ಅಂದ್ರೆ ಭಾಳಷ್ಟು ಖುಷಿ ಆಗ್ತೈತೆ ರೀ. ಮತ್ತು ಫಿಟ್ಟಿಂಗ್ನು ಕರೆಕ್ಟಾಗಿ ಕುಂದಿರುತ್ತೆ ರೀ. ಇದು
ಮತ್ತು ಅವ್ರು ವೇರ್ ಮಾಡೋ ನೋಡ್ಯಾರ ಕರೆಕ್ಟಾಗಿ ಕುಂತೈತಂತ ಹೇಳ್ಯಾರ. ಈ ರೀತಿ ಮಾಡಿರಿ. ಇದೇ ರೀತಿನ ನೀವು 4 ಸ್ಟಿಚ್ಚನ್ನು ಹಾಕೋರಿ. ನೋಡಿರಿ, ನಾನು ಬ್ಲೌಸ್ ಮೆಜರ್ಮೆಂಟ್ ಮಾಡಿ ನೋಡಿದೆ, ಕರೆಕ್ಟಾಗಿ ಅವ್ರ ಬ್ಲೌಸ್ ರೌಂಡ್ ಎಷ್ಟೈತಲ್ಲ ಅಷ್ಟು ಅದು ಬಂತು. ಅದು ಬಂದು ನೋಡಿ, ಇಲ್ಲಿ ಪ್ಲಸ್ ಪಾಯಿಂಟೂ ಬಂದೈತೆ ನಮಗೆ. ಈ ರೀತಿಯಾಗಿ ಪ್ಲಸ್ ಪಾಯಿಂಟ್ ಬರಬೇಕು. ಪ್ಲಸ್ ಪಾಯಿಂಟ್ ಮಾಡಿದ್ರೆ ಬ್ಲೌಸ್ ಕರೆಕ್ಟ್ ಆಯ್ತಾ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಪ್ಲೀಸ್.